ನಮಸ್ಕಾರ ಎಲ್ರಿಗೂ. ತುಂಬ ವಿಷಾದಕರ, ತುಂಬ ವಿಷಾದನೀಯ ಪದಗಳು ಇದ್ರೂ ಹೇಳಲಾಗದೇ ಇರುವಂಥ ಒಂದು ಸ್ಥಿತಿ. ನಮ್ಮಲ್ಲಿ ಒಂದು ಮಾತಿದೆ, ವೈದ್ಯೋ ನಾರಾಯಣ ಹರಿ ಅನ್ನೋ ಒಂದು ಮಾತಿದೆ. ನಮ್ಮಲ್ಲಿ ವೈದ್ಯರೆಂದರೆ ದೇವರು, ವೈದ್ಯರೆಂದರೆ ಪ್ರತ್ಯಕ್ಷವಾಗಿ ಕಾಣುವಂಥ ಎಕ್ಸಿಸ್ಟಿಂಗ್ ದೇವರು ಅಂತ ಹೇಳ್ತಾ ಹೋಗ್ತಾರೆ. ಆ ಮನಸ್ಥಿತಿ ಕೂಡ ಇದೆ. ಆದರೆ ಇವತ್ತಿನ ಮನಸ್ಥಿತಿ ಹೇಗಿದೆ ಅಂದರೆ, ದೇವರನ್ನ ಕೊಲೆ ಮಾಡುವಂಥ ಮನಸ್ಥಿತಿ, ದೇವರನ್ನ ರೇಪ್ ಮಾಡುವಂಥ ಮನಸ್ಥಿತಿ, ದೇವರನ್ನ ಗ್ಯಾಂಗ್ ರೇಪ್ ಮಾಡುವಂಥ ಮನಸ್ಥಿತಿ. ಎಲ್ಲೋ ಒಂದು ಕಡೆ ನಂಗೆ ಅನ್ಸುತ್ತೆ, ನಾವೆಲ್ಲ ಎಲ್ಲಿ ಬದುಕ್ತಾ ಇದ್ದೀವಿ, ಅಥವಾ ನಮ್ಮ ಮನುಕುಲದ ಆಚಾರಗಳೇನು, ನಮ್ಮ ಮನುಕುಲದ ವಿಚಾರಗಳೇನು, ನಮ್ಮ ಮನುಕುಲದ ಚಿಂತನೆಗಳೇನು, ಅಥವಾ ನಮ್ಮ ಶಿಕ್ಷಣ ಪದ್ಧತಿ ಏನು, ಅಥವಾ ನಮ್ಮ ವ್ಯವಸ್ಥೆ ಏನು ಅಂತ ನಿಜಕ್ಕೂ ಏಸಿಗೆಯನ್ನು ಉಂಟು ಮಾಡುವಂಥ ಒಂದು ಸಂಗತಿಗಳು ನಮ್ಮ ಸಮಾಜದಲ್ಲಿ ಪದೇ ಪದೇ ನಡೀತಾನೆ ಇರ್ತವೆ. ಪ್ರಕರಣಗಳು ಕೇವಲ ನಮಗೆ ಬೆಳಕಿಗೆ ಬರೋದು ಬೆಳವಣಿಗೆ ಅಷ್ಟೇ. ಏನಂತ ಕೇಳ್ತೀರಾ? ಆಗಸ್ಟ್ 9 ಎಲ್ಲ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ. ಎಲ್ಲ ಕಡೆ ಸುದ್ದಿ ಆಗಿದೆ, ಮನೆ ಮಾತಾಗಿದೆ. ಮಧ್ಯರಾತ್ರಿ ಕೋಲ್ಕತ್ತಾದ ಹಾರ್ಡಿಕರ್ ಮೆಡಿಕಲ್ ಕಾಲೇಜ್ ಅಂತ ಹೇಳ್ತಾ ಹೋಗ್ತಾರೆ. ಆ ಕಾಲೇಜಲ್ಲಿ ದ್ವಿತೀಯ ವರ್ಷದ ಉನ್ನತ ವ್ಯಾಸಂಗವನ್ನ ಮಾಡುತ್ತಿರುವಂಥ ಒಬ್ಬ ವೈದ್ಯ ಅಧಿಕಾರಿಯ ಮೇಲೆ ಒಬ್ಬ ವ್ಯಕ್ತಿ ರೇಪ್ ಮಾಡ್ತಾನೆ. ವ್ಯಕ್ತಿಗಳು ಗ್ಯಾಂಗ್ ರೇಪ್ ಮಾಡ್ತಾರೆ, ವ್ಯಕ್ತಿಗಳು ಕೊಲೆಯನ್ನ ಮಾಡ್ತಾರೆ, ಬರ್ಬರವಾಗಿ, ಕೃತ್ಯವಾಗಿ. ಅದನ್ನ ಪದಗಳಲ್ಲಿ ಹೇಳಬಾರ್ದು, ತುಂಬಾ ಕಷ್ಟ ಆಗುತ್ತೆ ನನಗೆ. ಇವೆಲ್ಲವನ್ನ ನೋಡಿದಾಗ ಏನನ್ಸುತ್ತಂದ್ರೆ, ಈ ಪ್ರಕರಣ ಇಂದಿನ ಪ್ರಕರಣಗಳಷ್ಟೇ ಎಲ್ಲೋ ಒಂದು ಕಡೆ ನೆಗ್ಲೆಕ್ಟ್ ಆಗುವ ಸಂಗತಿಗಳು ಹೆಚ್ಚಿನದಾಗಿ ಕಂಡು ಬರ್ತಿದೆ. ನಮ್ಮಲ್ಲಿ ನೇಹ ಪ್ರಕರಣ ಅಂತ ಆಗಿರ್ಬೋದು, ಸೌಜನ್ಯ ಪ್ರಕರಣ ಅಂತ ಆಗಿರ್ಬೋದು, ಅಥವಾ ನಿರ್ಭಯ ಪ್ರಕರಣ ಅಂತ ಆಗಿರ್ಬೋದು, ಇವೆಲ್ಲ ಪ್ರಕರಣಗಳು ಕೂಡ ಹಳ್ಳ ಹಿಡಿದಂಥ ಪ್ರಕರಣಗಳೇ. ಒಂದು ಕಡೆ ರೇಪ್, ಮತ್ತೊಂದು ಕಡೆ ಗ್ಯಾಂಗ್ ರೇಪ್, ಮತ್ತೊಂದು ಕಡೆ ಕೊಲೆ. ಈ ಒಂದು ಪದಗಳು ಅಥವಾ ಈ ನಮ್ಮ ವ್ಯವಸ್ಥೆ ಅಥವಾ ಈ ನಮ್ಮ ಮನುಕುಲದ ಮನಸ್ಥಿತಿಗೆ ಕಾರಣ ಅಂತ ಏನು ಅಂತ ಹುಡ್ಕೋದಾದ್ರೆ, ಮೂಲತಃವಾಗಿ ನಮ್ಮ ವ್ಯವಸ್ಥೆಯಲ್ಲಿರುವಂಥ ಪ್ರಭಾವಿಗಳ ಪ್ರಭಾವ, ಮತ್ತೊಂದು ನಮ್ಮಲ್ಲಿ ಶಿಕ್ಷಣ ಪದ್ಧತಿ ಅಂತ ಹೇಳ್ತಾ ಹೋಗ್ತಾರೆ. ರೈಟ್ ಎಜುಕೇಶನ್, ಒಬ್ಬ ವ್ಯಕ್ತಿ ಒಬ್ಬ ಮಹಿಳೆ ಹತ್ರ ಯಾವ ರೀತಿ ಇರಬೇಕು, ಯಾವ ರೀತಿ ಇರಬಾರ್ದು, ಯಾವ ರೀತಿ ನಮ್ಮ ಸಮಾಜವನ್ನ ನೋಡ್ಬೇಕು ಅನ್ನೋದನ್ನ ಎಲ್ಲೋ ಒಂದ್ ಕಡೆ ಕಲ್ಸಕ್ಕಾಗದೇ ಇರೋವಂಥ ವ್ಯವಸ್ಥೆಯಲ್ಲಿ ನಾವು ಇದೀವ ಅನ್ನಿಸ್ತಾ ಇದೆ. ಜೊತೆಗೆ ಈ ರೀತಿ ಪ್ರಕರಣಗಳಂತ ಬಂದಾಗ, ಈ ಪ್ರಕರಣಗಳ ಬಗ್ಗೆ ತನಿಖೆಗಳು ಅಂತ ಬಂದಾಗ ಮತ್ತೆ ಸರಿಯಾದ ರೀತಿಯಲ್ಲಿ ಆಗದೆ ಇರೋದು ಅಂತ ಹೇಳ್ಬೋದು. ನೆನಪಿರ್ಲಿ ಸ್ನೇಹಿತರೆ, ನಮ್ಮ ದೇಶದಲ್ಲಿ ಒಂದು ದಿವಸಕ್ಕೆ ಸರಿಸುಮಾರು 86 ಹತ್ಯಾ ಪ್ರಕರಣಗಳು, ಜೊತೆಗೆ ರೇಪ್ ಮಾಡುವಂಥ ಪ್ರಕರಣಗಳು ಮಹಿಳೆಯರ ಮೇಲೆ ಜರುಗ್ತಾನೆ ಇರ್ತವೆ. ಅದು ಒಂದು ತಿಂಗಳಿಗೆ ನಾವು ನೋಡೋದಾದ್ರೆ ಸ್ನೇಹಿತರೆ 2666 ಅಂತ ಹೇಳ್ತಾರೆ. ಅದನ್ನೇ ನಾವು ಒಂದು ವರ್ಷಕ್ಕೆ ನಾವು ಕೌಂಟ್ ಮಾಡೋದಾದ್ರೆ 31,992 ಅಂತ ಹೇಳ್ತಾ ಹೋಗ್ತಾರೆ. ಇದು ಈ ನಮ್ಮ ಭಾರತದಲ್ಲಿ ಮಹಿಳೆಗೆ ಇರುವಂಥ ಒಂದು ರೀತಿ ರಕ್ಷಣೆ. ಗಾಂಧೀಜಿಯವರು ಆಕ್ಚುಲ್ ಆಗಿ 1947ರಲ್ಲಿ ಒಂದು ಸ್ಲೋಗನ್ ಹೇಳಿದ್ರು ಅಂತ ಹೇಳ್ತಾ ಹೋಗ್ತಾರೆ. ನನಗೂ ಕೂಡ ಸರಿಯಾಗಿ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಯಾವೊಬ್ಬ ಮಹಿಳೆ ರಾತ್ರಿ 12 ಗಂಟೆಯಲ್ಲಿ ಮಧ್ಯರಾತ್ರಿಯಲ್ಲಿ ಮುಕ್ತವಾಗಿ ಸಂಚಾರವನ್ನು ಮಾಡ್ತಾಳೋ ಆ ದಿವಸ ನಮ್ಮಗಳಿಗೆ ನಿಜವಾಗಿಯೂ ಸ್ವತಂತ್ರ ಸಿಕ್ಕದ ಹಾಗೆ ಅಂತ ಹೇಳಿದ್ರು ಅಂತ ಹೇಳ್ತಾರೆ. ಆದರೆ ಇವತ್ತಿಗೂ ಕೂಡ ಆ ಒಂದು ಸ್ಥಿತಿ ನಿರ್ಮಾಣ ಆಗಿಲ್ಲ. ಆಗಸ್ಟ್ ತಿಂಗಳಂದಾಕ್ಷಣ ನಮಗೆ ಯಾವಾಗಲೂ ಕೂಡ ಆಚರಣೆಯಲ್ಲಿ ಇರ್ತೀವಿ, ನಾವು ಸೆಲೆಬ್ರೇಷನ್ ಇರ್ತೀವಿ. ಒಂದು ರೀತಿ ದೇಶದ ತುಂಬೆಲ್ಲ ಸಂಭ್ರಮವಾದ ವಾತಾವರಣ ಅಂತ ಹೇಳ್ಬೋದು. ಆದ್ರೆ ಇವತ್ತು ಹೇಗೆ ಆಗಿದೆ ಅಂದ್ರೆ, ಈ ದಿವಸ ಪ್ರಕರಣ ನಡೆದು ಸರಿಸುಮಾರು 5-6 ದಿವಸಗಳಾಗಿದೆ. ತನಿಖೆ ಎಲ್ಲೋ ಒಂದು ಕಡೆ ತುಂಬಾ ಸ್ಲೋ ಇದೆ ಅಂತ ಹೇಳ್ಬೋದು, ಶೋಕಾಚರಣೆ ಅಂತ ಹೇಳ್ಬೋದು. ಒಂದು ಕಡೆ ಮಗಳನ್ನ ಕಳೆದುಕೊಂಡಿರುವಂತ ತಂದೆ ತಾಯಿಗಳು, ಮತ್ತೊಂದು ಕಡೆ ಆದರ್ಶವಾಗಿರುವಂತ ಸಮಾಜ ಅಧೋಗತಿಗೆ ಹೋಗ್ತಿರೋದು, ಮತ್ತೊಂದು ಕಡೆ ನಂಬಿಕೆಯನ್ನ ಕಳೆದುಕೊಳ್ತಿರುವಂತ ಪೊಲೀಸ್ ವ್ಯವಸ್ಥೆ, ಮತ್ತೊಂದು ಕಡೆ ವಿಳಂಬವಾಗ್ತಿರುವಂತ ಸರ್ಕಾರದ ನಿರ್ಧಾರಗಳು. ಇವೆಲ್ಲವೂ ಕೂಡ ಮಹಿಳೆಯರನ್ನ ಅಥವಾ ಕಟ್ಟ ಕಡೆಯ ಮನುಷ್ಯರನ್ನ ಯಾವ ರೀತಿ
ನೋಡ್ತಾ ಇದ್ದಾವೆ, ಅಥವಾ ಅವರನ್ನ ಕಾಪಾಡುವ ದೃಷ್ಟಿಯಲ್ಲಿ ಇವರುಗಳ ನಿರ್ಧಾರಗಳೇನು ಎನ್ನುವುದು ಇವತ್ತಿಗೂ ಕೂಡ ಪ್ರಶ್ನೆ ಹಾಗೆಯೇ ಉಳಿದಿದೆ. ಓಕೆನಾ? ತುಂಬಾ ವಿಷಾದಕರ, ತುಂಬಾ ನಾಚಿಗೇಡಿನ ಸಂಗತಿಗಳು ಇವೆಲ್ಲವೂ ಕೂಡ. ಆಕ್ಚುಲಿ ಈ ವಿಡಿಯೋ ಮಾಡುವ ಉದ್ದೇಶ ನಂಗಿರ್ಲಿಲ್ಲ. ಕೆಲವೊಂದು ಸಂಗತಿಗಳನ್ನ ಹೇಳ್ಬೇಕು ಅನ್ನಿಸ್ತು. ಬರೀ ಮಾತುಗಳಲ್ಲಿ ಅಥವಾ ಬಾಯಿ ಮಾತುಗಳಲ್ಲಿ ಅಥವಾ ಕಾಗದದ ಪದಗಳಲ್ಲಿ ಮಹಿಳಾ ಸಬಲೀಕರಣ, ಮಹಿಳಾ ಅಭಿವೃದ್ಧಿ, ಮಹಿಳೆಯರ ಆಂದೋಲನ, ಮಹಿಳೆಯರ ಕ್ರಾಂತಿಕಾರಿಗಳು, ಮಹಿಳೆಯರ ವಿಚಾರಧಾರೆಗಳು ಇಷ್ಟಿದ್ರೆ ಸಾಲದು ಸರ್. ನಮ್ಮ ವ್ಯವಸ್ಥೆಯಲ್ಲಿ ಅವರ ಬಗ್ಗೆ ಇರುವಂತಹ ಈ ರೀತಿ ಮನಸ್ಥಿತಿಗಳ ಮನಸ್ಸು ಬದಲಾಗಬೇಕು. ಒಂದು ಒಳ್ಳೆ ರೀತಿಯ ಪರಿವರ್ತನೆಯ ಶಿಕ್ಷಣವನ್ನು ಕೊಡುವಲ್ಲಿ ನಮ್ಮ ಸಮಾಜ, ನಮ್ಮ ವ್ಯವಸ್ಥೆ, ನಮ್ಮ ಶಿಕ್ಷಣ ಪದ್ಧತಿಗಳು ಬದಲಾಗಬೇಕು. ಆ ಸಂದರ್ಭದಲ್ಲಿ ಪ್ರಾಬಬ್ಲಿ ನಮ್ಮ ದೇಶದಲ್ಲಿರುವಂಥ ಮಹಿಳೆಯರಿಗೆ ಒಂದು ರಕ್ಷಣೆ ಸಿಗ್ಬೋದು. ಯಾಕಂದ್ರೆ ನನಗೆ ಜನ್ಮ ಕೊಟ್ಟ ತಾಯಿ ಕೂಡ ಒಬ್ಬ ಮಹಿಳೆನೆ. ಅದು ನನಗೆ ನೆನಪಿದೆ. ಒಬ್ಬ ವೈದ್ಯಾಧಿಕಾರಿಯನ್ನು ರೇಪ್ ಮಾಡಿದಂಥ ವ್ಯಕ್ತಿಗೆ ಜನ್ಮ ಕೊಟ್ಟಂತ ವ್ಯಕ್ತಿತ್ವ ಕೂಡ ಒಬ್ಬ ಮಹಿಳೆನೆ. ಈ ವ್ಯತ್ಯಾಸಗಳೆಲ್ಲ ಏಕೆ? ತುಂಬಾ ಕಷ್ಟ ಆಗುತ್ತೆ. ನಾವು ಬದಲಾಗಬೇಕು, ನಮ್ಮಲ್ಲಿರೋ ವ್ಯವಸ್ಥೆ ಬದಲಾಗಬೇಕು, ನಮ್ಮ ಆಲೋಚನಾ ಶಕ್ತಿಗಳು ಬದಲಾಗಬೇಕು. ಆಕೆ ಅವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಖಂಡಿತ ನ್ಯಾಯ ಸಿಗೋದಿಲ್ಲ, ಯಾಕಂದ್ರೆ ಅವ್ರ ಪ್ಲೇಸನ್ನ ಮತ್ತವರು ಅದನ್ನ ರೀಪ್ಲೇಸ್ ಮಾಡೋದಕ್ಕೆ ಆಗೋದಿಲ್ಲ. ನಾವೆಷ್ಟೇ ಹೇಳಿದ್ರು ಕೂಡ ಕಣ್ಣೊರೆಸುವಂತ ಕೆಲಸ ಆಗದೆ ಸರಿಯಾದ ಕೆಲಸ ನಮ್ಮ ಸಮಾಜದಿಂದ, ಸಮಾಜ ಅನ್ನೋದಕ್ಕಿಂತ ನಮ್ಮ ಸರ್ಕಾರದಿಂದ ಆಗಬೇಕು, ನಮ್ಮ ಕೇಂದ್ರ ಸರ್ಕಾರದಿಂದ ಆಗಬೇಕು, ಜೊತೆಗೆ ರಾಜ್ಯ ಸರ್ಕಾರದಿಂದ ಆಗಬೇಕು. ಆಗದಲ್ಲಿ ಮಹಿಳಾ ಸಬಲೀಕರಣದಲ್ಲಿ ಒಂದಷ್ಟು ಬದಲಾವಣೆಗಳು ಆಗುವಂತ ನಿರೀಕ್ಷೆ ನಮ್ಮಲ್ಲೂ ಕೂಡ ಮೂಡುತ್ತೆ. ಆದರ್ಶ ಭಾರತ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ. ನನ್ನ ಮಾತಿನ ವೇದನೆ ನಿಮಗೂ ಕೂಡ ಅರ್ಥ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಹೆಚ್ಚಿನದಾಗಿ ನಾನೇನು ಹೇಳೋದಕ್ಕೆ ಹೋಗೋದಿಲ್ಲ. ಧನ್ಯವಾದಗಳು.